ಅಲ್ಲಾಹು ಅಕ್ಬರ್. ಹಜರತ್ ಖ್ವಾಜಾ ಮೈನುದ್ದೀನ್ ಚಿಶ್ತಿ ಸಂಜರಿ ರಹಿಮತುಲ್ಲಾಹಿರು ಹಿಂದೂಸ್ತಾನ್ಗೆ ಬಂದಿದ ನಂತರ ಎಷ್ಟೋ ಜನರಿಗೆ ಒಳ್ಳೆಯವಾದ ಸಂದೇಶ ಕೊಟ್ರು. ಪ್ರೀತಿಯ ಸಹೋದರರೇ, ಸ್ವಲ್ಪ ಜನ ಹೇಳುತ್ತಾರೆ, ಏಕೆ ನೀವು ದರ್ಗಾಗೆ ಹೋಗ್ತೀರಾ, ದರ್ಗಾನಲ್ಲಿ ಏಕೆ ನೀವು ಕೇಳ್ತೀರಾ? ಅವರು ನಿಮ್ಮ ಮಾತು ಕೇಳಂಗಿಲ್ಲ, ಅವರು ಮಣ್ಣಿನಲ್ಲಿ ಹೋಗಿ ಬೂದಿಯಾಗಿದ್ದಾರೆ, ಮಣ್ಣಾಗಿದ್ದಾರೆ. ಅಲ್ಲಾಹು ಅಕ್ಬರ್. ಕುರಾನ್ ಮಜೀದ್ ನಲ್ಲಿ ಪ್ರೀತಿಯ ಸಹೋದರರೇ, ಅಲ್ಲಾಹನ ಸಂತರ ಬಗ್ಗೆ ಎಷ್ಟೋ ಆಯತುಗಳನ್ನು ಬಂದಿದೆ. ಆ ಜನರು ಸ್ವಲ್ಪ ತಿಳ್ಕೊಬೇಕಾಗಿತ್ತು. ತನ್ನ ಸ್ವಾರ್ಥಕ್ಕಾಗಿ, ತನ್ನ ಸಂತೋಷಕ್ಕಾಗಿ, ತನ್ನ ಹೆಸರುಗಳ ಬಗ್ಗೆ ಅವ್ರು ಏನ್ ಮಾಡ್ತಾರೆ, ಅಲ್ಲಾಹನ ಸಂತರ ಬಗ್ಗೆ ಈ ರೀತಿ ಕೆಟ್ಟವಾದ ಮಾತು ಹೇಳಿ ಎಷ್ಟೋ ಜನರಿಗೆ ಕೆಟ್ಟ ದಾರಿ ತರ ಹಾಕುತ್ತಿದ್ದಾರೆ. ಆದ್ರೆ ಪ್ರೀತಿಯ ಸಹೋದರರೇ, ನಾವು ಅಹ್ಲೆ ಸುನ್ನತ್ ವಲ್ ಜಮಾತ್ ಅವರು ನಾವು ಸಾಯ ತನಕ ಅಲ್ಲಾಹನ ಸಂತರಿಗೆ ನಂಬ್ತೀವಿ. ಅವ್ರು ಹೇಳಿರುವ ಮಾತಿನ ಮೇಲೆ ಪಾಲನೆ ಮಾಡಿ ಹೋಗ್ತೀವಿ ಇನ್ಶಾಅಲ್ಲಾಹ್ ತಬಾರಕ ತಆಲಾ. ನಾವು ವರ್ಷ ನಾವು ಏನು ಅವ್ರಿಗೆ ನಂಬ್ತಿದ್ವಿ, ವರ್ಷ ಇನ್ಶಾಅಲ್ಲಾಹ್ ಅವ್ರ ಹೆಸರನ್ನ ಫಾತಿಹಾನೆ ಮಾಡಿ ಅವ್ರ ಬಾಗಿಲ ಅಧಿಕಾರ ನಾವು ಕಳಿಸ್ತೀವಿ. ಯಾಕಂದ್ರೆ ನಮ್ಗೆ ಪ್ರೀತಿ ಇದೆ ಅವರಿಂದ. ನಾವು ಪ್ರೀತಿ ಮಾಡ್ತೀವಿ ಅಲ್ಲಾಹನ ಸಂತರಿಗೆ ಪ್ರೀತಿ ಮಾಡ್ತೀವಿ. ಆ ಜನ ಹೇಳ್ತಾರೆ ಏನಂತ, ಎದಕ್ಕೆ ಹೋಗ್ತೀರಿ ನೀವು ದರ್ಗಾಗೆ, ಏನ್ ಸಿಗ್ತೈತಿ? ನೀವು ಬಂದರ ಬಾರಿ ಸಿಗ್ತೈತಿ ನಿಮ್ಗೆ, ನೀವು ಬರೋದಿಲ್ಲ, ಅಲ್ಲೇ ದೂರಿಂದ ನಿಂತು ಏನ್ ಮಾಡ್ತೀರಾ, ದರ್ಗಾಗೆ ಹೋಗಬಾರ್ದು, ದರ್ಗಾನಲ್ಲಿ ಕೇಳಬಾರ್ದು. ಮತ್ತೆ ಎಲ್ಲೇ ಕೇಳಬೇಕು? ಇವ್ರು ದೊಡ್ಡಪ್ಪಾಜಿ ಕಡೆ ಬಂದು ಎಲ್ಲೇ ಕೇಳಬೇಕು? ಮತ್ತು ಪ್ರೀತಿಯ ಸಹೋದರರೇ, ಅಲ್ಲಾಹನ ಸಂತರನ್ನ ಮೊದಲಿಗೆ ನೋಡ್ಕೋಬೇಕು. ಅಲ್ಲಾಹನ ಸಂತರು ಯಾವ ರೀತಿ ಇದ್ದಾರೆ, ಅಲ್ಲಾಹನ ಸಂತರು ಎದಕ್ಕೆ ಹೇಳುತ್ತಾರೆ, ಒಲಿಯ ಕಾಮಿಲ್ ಅಂದ್ರೆ ಯಾವ ರೀತಿ ಅವರು ಪ್ರೀತಿ ಪಡ್ಕೊಂಡಿದ್ದಾರೆ ಮೊದಲಿಗೆ ನಾವು ತಿಳ್ಕೋಬೇಕು. ಆದ್ರೆ ಅದರ ಒಳಗೆ ಸ್ವಲ್ಪ ನಮ್ಮ ಜನರು ಏನ್ ಮಾಡ್ತಾರೆ ಅಂದ್ರೆ, ನಾನು ವಿಡಿಯೋಗಳು ಹಾಕ್ತಾ ಇರ್ತೀನಿ, ಅದ್ರೊಳಗೆ ಮೆಸೇಜ್ಗಳು ಬರ್ತಾ ಇರ್ತೈತಿ. ಹೋದ ಸಾರಿನ ಹಾಕಿದ ಮೈನುದ್ದೀನ್ ಅವರು ಒಬ್ರು ಹೇಳಿದ್ರು, ಅಲ್ಲಾಹನ ಸಂತರಿಗೆ ನಂಬಬಾರ್ದು, ಇದು ಶಿರ್ಕ್ ಇದೆ, ಅಲ್ಲಾಹನ್ಗೆ ಬಿಟ್ಟು ಬೇರೆ ಯಾರಿಗೆ ಏನೋ ಆರಾಧನೆ ಮಾಡಬಾರ್ದು, ಪೂಜೆ ಮಾಡಬಾರ್ದು, ಪ್ರಾರ್ಥನೆ ಮಾಡಬಾರ್ದು. ಆ ದೊಡ್ಡರ ಜನ ಇದನ್ನೇ ಗೊತ್ತಿಲ್ಲ, ನಮ್ಮ ಇಮಾನ್ ಇದೆ, ನಮ್ಮ ವಿಶ್ವಾಸ ಇದೆ ಏನಂತ, ನಾವು ಅಲ್ಲಾಹನಿಗೆ ಬಿಟ್ಟು ಬೇರೆ ಯಾರಿಗೆ ಆರಾಧನೆ ಮಾಡೋದಿಲ್ಲ, ಅಲ್ಲಾಹನಿಗೆ ಬಿಟ್ಟು ಬೇರೆ ಯಾರ ಪ್ರಾರ್ಥನೆ ಮಾಡೋದಿಲ್ಲ. ಅಲ್ಲಾಹನ ಸಂತರ ಬಾರಿನ ಹೋಗ್ತೀವಿ, ದರ್ಗಾಗೆ ಹೋಗ್ತೀವಿ, ನಮ್ಮ ಪ್ರೀತಿ ಇದೆ. ಅಲ್ಲಿ ಹೋಗಿ ಡೈರೆಕ್ಟ್ ನಾವು ಅವ್ರಿಗೆ ಕೇಳಂಗಿಲ್ಲ, ಅಯ್ಯ ಚಮನ್ ಚವಲಿ ನನ್ಗೆ ಮಗು ಕೊಡ್ರಿ, ಅಯ್ಯ ಜಮಾಲ್ ಚವಲಿ ನನ್ನ ಕಷ್ಟಗಳು ದೂರ. ನಾನು ಅವ್ರಿಗೆ ನಾವು ಕೇಳಂಗಿಲ್ಲ. ನಾವು ಅಹ್ಲೆ ಸುನ್ನತ್ ವಲ್ ಜಮಾತ್, ನಮ್ಮ ಇಮಾನ್, ನಮ್ಮ ವಿಶ್ವಾಸ. ನಾವು ಅಲ್ಲಾಹನ ಸಂತರ ಬಾರ್ಗಿನ ಹೋಗ್ತೀವಿ, ದರ್ಗಾಗೆ ಹೋಗ್ತೀವಿ. ಹೋಗಿದ ನಂತರ ಅಲ್ಲಾಹನ ಬಾರ್ಗನಲ್ಲಿ ನಾವು ಏನ್ ಕೇಳ್ತೀವಿ, ಐ ಅಲ್ಲಾಹ್, ಹಜರತ್ ಜಮಾಲ್ ಶಾ ವಲಿ ರಹಿಮತುಲ್ಲಾಹಿ ಅಲೈಹಿ ಸತ್ಯನಿಂದ ನಮ್ಮ ಮನಿ ಕಷ್ಟ ದೂರ ಮಾಡು ಯಾ ಅಲ್ಲಾಹ್. ಅಲ್ಲಾಹ್ ರಬ್ಬುಲ್ ಇಜ್ಜತ್ಗೆ ಕೇಳಕ್ ಕುಂತಿದೀವಿ, ಜಮಾಲ್ ಶಾ ವಲಿ ಅವರಿಗೆ ಕೇಳಕ್ ಕುಂತಿಲ್ಲ, ಸತ್ಕ ಕೇಳಕ್ ಕುಂತೀವಿ, ಸಪೋರ್ಟ್ ಕೇಳಕ್ ಕುಂತೀವಿ ಅಷ್ಟೇ ನಮ್ಮ. ಯಾಕಂದ್ರೆ ಅಲ್ಲಾಹನ ಸಂತರು ಅಲ್ಲಾಹನ ಪ್ರೀತಿ ಪಡ್ಕೊಂಡಿದ್ದಾರೆ. ಯಾರು ಅಲ್ಲಾಹನ ಪ್ರೀತಿ ಪಡ್ಕೊಂಡ್ರು, ವಲಿ ಅಂದ್ರೆ ಏನು? ಗೆಳೆಯ. ವಲಿ ಅಂದ್ರೆ ಏನು? ಗೆಳೆಯನಿಗೆ ವಲಿ ಅಂತ ಹೇಳುತ್ತಾರೆ. ಇವರು ಅಲ್ಲಾಹನ ಗೆಳೆಯರಾದ್ರು. ಈಗ ಉದಾಹರಣೆಗಾಗಿ ನನ್ನ ಜೊತೆ ಯಾರಾದ್ರೆ ಬೆಸ್ಟ್ ಫ್ರೆಂಡ್ ಇದ್ದಾನೆ, ಏನಾದ್ರೆ ನನ್ನ ಜೊತೆ ನೀವು ಮಾತಾಡಕ್ಕೆ ಆಗುತ್ತಿದ್ ನಿಮ್ಗೆ ಮಾತಾಡೋದಕ್ಕೆ, ನೀವು ಏನ್ ಮಾಡ್ತೀರಾ? ಹಜರತರ ಜೊತೆ ಒಬ್ಬ ವ್ಯಕ್ತಿ ಇದ್ದಾನೆ, ಒಬ್ಬ ಹುಡುಗ ಇದ್ದಾನೆ, ಆ ಹುಡುಗನಿಗೆ ನಾವು ಫೋನ್ ಮಾಡಿ ಕೇಳೋಣ, ಏನಂತಪ್ಪ ಹಜರತರ ಸಮಸ್ಯೆ, ಏನಾಯ್ತಂತೆ, ಹಜರತ ಏನ್ ಹೇಳಿದ್ರು? ಗೆಳೆಯನ್ಗೆ ಕೇಳ್ತಿರ್ಲಿಲ್ಲ, ನನ್ ಗೆಳೆಯನ್ಗೆ ಏನಪ್ಪಾ ಏನಾಯ್ತು? ಗೆಳೆಯ ಬೇಕು. ಗೆಳೆಯನಿಂದ ನೀವು ಕೇಳ್ಕೊಂಡು ಆಮೇಲೆ ನನ್ನ ಸಮಸ್ಯೆಗಳಿಂದ ದೂರ ಮಾಡಿದಿರಿ ನೀವು, ಪ್ರೀತಿಯ ಸಹೋದರರೇ, ಅಲ್ಲಾಹನ ಮಾರ್ಗದಲ್ಲಿ ನಾವು ಡಾಟಾ ಕೇಳಕ್ ಕುಂತಿಲ್ಲ. ಅಲ್ಲ, ಇವರು ನಿನ್ನ ಗೆಳೆಯರು, ನಿನ್ನ ಹೇಳಿರೋ ಮಾತಿನ ಮೇಲೆ ಪಾಲನೆ ಮಾಡಿದ್ದಾರೆ, ನಡ್ಕೊಂಡು ಹೋಗಿದ್ದಾರೆ, ಇಡೀ ಜೀವನ ನಿನ್ನ ಸಂತೋಷಕ್ಕಾಗಿ ಕಳಿದ್ದಾರೆ. ಅಲ್ಲ, ನಿನ್ನ ಗೆಳೆಯದು ಸತ್ಯನಿಂದ ನನ್ನ ಮುಖ ನೋಡ್ಬೇಡ, ನಾನು ಪಾಪಿ. ಅಲ್ಲ, ನಾನು ಎಷ್ಟು ತಪ್ಪಾದ ಕೆಲಸ ಮಾಡಿದ್ದೇನೆ, ನಾನು ಬೇನಮಾಜಿ. ಅಲ್ಲ, ನನ್ನ ಮುಖ ನೋಡ್ಬೇಡ. ಅಲ್ಲ, ಇವರು ನಿನ್ಗಾಗಿ ಶ್ರಮ ಪಟ್ಟರು, ನಿನ್ಗಾಗಿ ಅವ್ರು ಪ್ರೀತಿ ಮಾಡಿದ್ರು, ನಿನ್ಗಾಗಿ ನಮಾಜ್ ಮಾಡಿದ್ರು. ಅಲ್ಲ, ಇವರು ಸತ್ಯನಿಂದ ನನ್ನ ಕಷ್ಟ ದೂರ ಮಾಡು. ಅಲ್ಲ, ನಾವು ಈ ರೀತಿ ದುವಾ ಮಾಡ್ಕೊಂಡ್ವಿ ಅಲ್ಲಾಹನ ಸಂತರ ಬಾರ್ಗನಲ್ಲಿ. ಪ್ರೀತಿಯ ಸಹೋದರ, ಅಲ್ಲಾಹನ ಸಂತರಲ್ಲಿ ನಾವು ಈ ರೀತಿ ಕೇಳ್ತೀವಿ ಅಲ್ಲಾಹನ ಬಾರ್ಗನಲ್ಲಿ. ಈ ಜನರು ಏನ್ ಹೇಳ್ತಾರೆ, ಡೈರೆಕ್ಟ್ ಅವ್ರಿಗೆ ಹೋಗಿ ಕೇಳ್ತಾರ. ಆದ್ರೆ ಅಲ್ಲಾಹನ ಸಂತರು ಸಮಾಧಿ ಒಳಗೆ ಕಯಾಮತ್ ಬರೋ ತನಕ ಜೀವಿತಿದ್ದಾರೆ. ನಮ್ಮ ಧ್ವನಿ, ನಮ್ಮ ಮಾತುಗಳು ಎಲ್ಲಾ ಕೇಳಕ್ ಕುಂತಿದ್ದಾರೆ ಅಲ್ಲಾಹನ ಸಂತರು, ಎಲ್ಲಾ ಮಾತು ಕೇಳಕ್ ಕುಂತಿದ್ದಾರೆ ಅಲ್ಲಾಹನ ಸಂತರು. ಒಂದು ಸಾರಿ ಹಜರತೆ ಬಾಬಾ ಫರೀದ್ ಗಂಜ್ ಶಕರ್ ರಹಿಮತುಲ್ಲಾಹಿ ಅಲೈಹಿ ಇವರು ಹಜರತ್ ಮೈನುದ್ದೀನ್ ಚಿಶ್ತಿ ರಹಿಮತುಲ್ಲಾಹಿ ಅಲೈಹಿ ದರ್ಗಾನಲ್ಲಿ ಬಂದರು. ಹಜರತ್ ಮೈನುದ್ದೀನ್ ಅವರು ಸಾವು ಹೊಂದಿದ ನಂತರ, ಪರ್ದಾ ಆಗಿದ್ದ ನಂತರ ಕಬರಿನ ಸಮೀಪ ಬಂದು, ಮಜಾರಿನ ಸಮೀಪ ಬಂದು, ಸಮಾಧಿನ ಸಮೀಪ ಬಂದು ಕುಂತಿದ್ರು. ಎಷ್ಟೋ ದಿನ ಆಗಿತ್ತು, ಅಲ್ಲೇ ಕುಂತು ಕುರಾನ್ ಪಾಕನ್ನು ಓದಾ ಕುಂತಿದ್ರು. ನಾವು ಅಲ್ಲಾಹನ ಸಂತಿರನ ದರ್ಗಾನಲ್ಲಿ ಹೋಗಿದ ನಂತರ ನಮ್ಮ ರೂಢಿಗೆ ಏನಿರ್ಬೇಕು, ಅಲ್ಲಿ ಹೋಗಿದ ನಂತರ ಬರೀ ನಾವು ಸ್ವೀಟ್ ತಗೊಂಡ್ ಹೋಗೋದು, ಏನು ಉದ್ದನ್ ಕಡೆ ತಗೊಂಡ್ ಹೋಗೋದು, ಎಣ್ಣೆ ತಗೊಂಡ್ ಹೋಗೋದು, ಏನು ಸಿಹಿ ಎಣ್ಣೆ ಅಂತಾರಲ್ಲ ದೀಪ ಹಚ್ಚೋದಿಗೆ, ಅದು ನಾವು ಅಂತ ಕೆಲಸ ನಮ್ದು ಆಗ್ಬಾರ್ದು. ಅಲ್ಲಾಹನ ಸಂತರನ್ನ ಬಾರ್ನಿ ಹೋಗಿದ ನಂತರ ಅಲ್ಲಿ 5 ನಿಮಿಷ ಕುಂದಿರ್ಬೇಕು. ಕಣ್ಣು ಬಂದ್ ಮಾಡಿ ನಮ್ಮ ಸತ್ಯ ವಿಶ್ವಾಸನಿಂದ ಅವರಿಗೆ ನಾವು ನೆನಪನ್ನು ಮಾಡಬೇಕು. ದರ್ಗಾನ ಹೋಗಿದ ನಂತರ ಕಣ್ಣು ಬಂದ್ ಮಾಡಿ ನಾವು ನೆನಪು ಮಾಡಬೇಕು, ಒಳ್ಳೆ ಪ್ರೀತಿಯಿಂದ ಬಾರಮದಿ 5 ನಿಮಿಷ ಕುಂತು ಬರೀ ಕುಂದರಬಾರ್ದು. ಕುಂತಿದ ನಂತರ ದರೂದೆ ಪಾಕ್, ಕುರಾನೆ ಪಾಕ್,
ನಿಮ್ಗೆ ಯಾವ್ದು ಸೂರ ಬರ್ತೈತಿ ಆ ಸೂರವನ್ನು ಓದ್ರಿ, ಒಳ್ಳೆ ಓದ್ತಾ ಇರ್ರಿ. ಓದಿದ ನಂತರ ಅವ್ರ ಬಾರ್ಗ ತನಕ ಮುಟ್ಟಸ್ರಿ. ಹದಿಯ ಇದು ಏನ್ ಸ್ವೀಟ್ ನಾವು ತಗೊಂಡ್ ಹೋಗಿದೀವಿ ಅದು ಹೊಳ್ಳಿ ನಾವು ನಮ್ಮ ಹೊಟ್ಟೆಗೆ ತರ್ತೀವಿ. ಅಲ್ಲಿ ನಾವು ಏನ್ ಕೊಟ್ಟು ಬಂದಿದ್ದೀವಿ? ಇದು ಕುರಾನೆ ಪಾಕ್, ದರುದೆ ಪಾಕ್, ತಸ್ಬಿಯಾತ್, ಜಿಕ್ರ್ ಅಸ್ಕಾರ್, ಇದನ್ನು ಅಲ್ಲಾಹನ ಸಂತರ ಬಾರಿನ ಕೊಟ್ಟು ಬಂದಿದ್ದೀವಿ. ನಮ್ಮ ಜನರನ್ನ ಈ ಕೆಲಸ ಆಗಬೇಕಾಗಿತ್ತು. ನಾನು ಎಲ್ಲಾ ಉರುಸಿನ ಮಾತು ಹೇಳಕ್ ಕುಂತಿಲ್ಲ. ಬಹಳಷ್ಟು ಉರುಸುಗಳಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ದರ್ಗಾನಲ್ಲಿ ಎಲ್ಲಾರು ಹೋಗ್ತಾರ, ಆದ್ರೆ ದರ್ಗಾನಲ್ಲಿ ಹೋಗೋದು ಉದ್ದೇಶನೇ ಬೇರೆ ಇರ್ತೈತಿ. ದರ್ಗಾಂಗಾಗಿ ಹೋಗಂಗಿರಿಲ್ಲ ಅವರು. ನಮ್ಮ ಕೆಲಸ ಏನಿತ್ತು, ದರ್ಗಾಂಗ್ ಹೋಗಿದೀವಿ, ಉರುಸ್ ಮುಬಾರ್ಕ್ ಆಯ್ತು, ಮಜಾರ್ ಶೇಫ್ ಕಡೆ ಹೋಗಿ ಒತ್ತಿ ಮಾಡಿಸ್ಕೊಂಡಿವಿ, ಅಲ್ಹಮ್ದುಲಿಲ್ಲಾಹ್ ಕುಂತಿದೀವಿ. ಏನ್ ತಗೊಂಡ್ ಬಂದಿದ್ದೀರಾ? ಹೋಗಿದ್ಯಪ್ಪ, ನೋಡಿ ಬಂದ್ಯಾ ನಾನು. ಅಲ್ಲಿ ಜೂಲ, ಏನು ಜನರು, ಏನು ಅಂಗಡಿಗಳು, ಏನು ಸಾಮಾನುಗಳು, ಇದೇ ನೋಡಕ್ ಹೋಗಿದ್ರಿ ನೀವು ಅಲ್ಲಿ ಉರುಸ್ಗೆ? ಮೊದಲಿನ ಕಾಲದಲ್ಲಿ ಅಲ್ಲಾಹನ ಸಂತರ ಬಾರ್ಗೆ ಹೋಗಿದ ನಂತರ, ದರ್ಗಾಗೆ ಹೋಗಿದ ನಂತರ 5 ನಿಮಿಷ ಕುಂದಕ್ಕೆ ಮಾಡ್ತಿದ್ರು, ಸಿಕ್ರ ಮಾಡ್ತಿದ್ರು ಮತ್ತು ಕುರಾನ್ ಪಾಕಿನ ತಿಲಾವತ್ ಮಾಡ್ತಿದ್ರು. ಕಣ್ಣು ಬಂದ್ ಮಾಡಿ ಅವ್ರು ಕಾಣೋ ತನಕ ಹಳ್ಳಿ ಬರ್ತಿದ್ದಿಲ್ಲ, ಅವ್ರಿಗೆ ನೋಡಿ ಹಳ್ಳಿ ಬರ್ತಿದ್ರು. ಈ ಪ್ರೀತಿ ಮೊದಲಿನ ಜನರ ಒಳಗಿತ್ತು. ಇಂಥ ಪ್ರೀತಿ ಇವತ್ತಿನ ಕಾಲದಲ್ಲಿ ಕಾಣ ಕುಂತಿದೆ? ಯಾರಾದ್ರೂ ಒಳಗೆ ಕಾಣ ಕುಂತಿದೆ? ಎಲ್ಲಿ ಅಂತ ಕುಂದಿರ್ಬೇಕು ಹಜರತ್? ಎಷ್ಟು ತಾಸು ಕುಂದಿರ್ಬೇಕು? ಪ್ರಯತ್ನ ಮಾಡ್ರಿ, ಒಂದೇ ದಿನದಲ್ಲಿ ಗಬ್ಬಕ್ಕೆ ಸಿಗೋದಿಲ್ಲ ಯಾವುದೇ ವಸ್ತು. ನಿಮ್ದು ಡೈಲಿ ಇಚ್ಛೆ ಇದೆ, ಹೋಗ್ತಾ ಇರ್ತೀರಿ, ನೀವು ದರ್ಗಾಗೆ ಹೋಗ್ತಾ ಇರ್ತೀರಾ, ಅಲ್ಹಮ್ದುಲಿಲ್ಲಾಹ್ ಈ ವಾರದಲ್ಲಿ ಹೋಗಿದ್ದೀರಾ, 5 ನಿಮಿಷ ಡೈಲಿ 5 ನಿಮಿಷ ಕೊಟ್ಟು ಕುರಾನ್ ಪಾಕ್ ಓದಿ ಬರೋ ಪ್ರಯತ್ನ ಮಾಡಿ. ಏಕೆ? ಇಲ್ಲಿ ಕೇಳ್ರಿ ನೀವು. ಹಜರತ್ ಬಾಬಾ ಫರೀದುದ್ದೀನ್ ಗಂಜ್ ಶಕರ್ ರಹಮತುಲ್ಲಾಹಿ ಅಲೈಹಿ ದರ್ಗಾನಲ್ಲಿ ಬಂದಿದ ನಂತರ ಎಷ್ಟು ದಿನ ಚಿಲ್ಲಾಕಶಿ ಅಲ್ಲೇ ಕುಂತಿದ್ರು, ಕುರಾನ್ ಪಾಕ್ ತಿಲಾವತ್ ಮಾಡಕ್ ಕುಂತಿದ್ರು, ತಿಲಾವತ್ ಮಾಡಕ್ ಕುಂತಿದ್ರು, ಕುರಾನ್ ಪಾಕ್ ಓದಾಕ್ ಕುಂತಿದ್ರು. ಓದ್ತಾ ಸೂರ್ಯ ಕಹಫ್ ಇಲ್ಲಾಂದ್ರೆ ಸೂರ್ಯ ಮರ್ಯಂ ನಲ್ಲಿ ಒಂದೇ ಅಕ್ಷರ ತಪ್ಪಾಯ್ತು, ಹೆಚ್ಚು ಕಡಿಮೆ ಆಯ್ತು, ಓದರ್ನಲ್ಲಿ ಹೆಚ್ಚು ಕಡಿಮೆ ಆಯ್ತು, ಹಿಂದೆ ಮುಂದ್ ಮಾಡಿದ್ರು ಸ್ವಲ್ಪ. ಇದು ಹೇಗೆ ಕುರಾನ್ ಪಾಕ್ ಓದಾಕ್ ಕುಂತಿದ್ರು, ಸೂರ್ಯ ಮರ್ಯಂ ಸೂರ್ಯ ಕಫ್ ನಲ್ಲಿ ಹೆಚ್ಚು ಕಡಿಮೆ ಇದು ಆಯತನ ಆಗಿದ್ದ ನಂತರ ಅಲ್ಲಾಹು ಅಕ್ಬರ್ ಅದು ಮಸಜಿದ್ ನಲ್ಲಿ ಕುಂತಿ ಕುರಾನ್ ಶರೀಫ್ ಓದಾಕ್ ಕುಂತಿದ್ದಿಲ್ಲ. ನಮ್ಮ ಹಿಂದೂಸ್ತಾನಿನ ರಾಜ್ಕುಮಾರ್ ಅವರು ಹಜರತ್ ಮೈನುದ್ದೀನ್ ಖ್ವಾಜಾ ಗರಿಮಾಜ್ ರಹಿಮತುಲ್ಲಾಹಿ ಅಲೈಹಿ ಬಾರ್ಗಲ್ಲಿ ಕುಂತು ಕುರಾನ್ ಪಾಕ್ ಓದಾಕ್ ಕುಂತಿದ್ದಾರೆ. ಪ್ರೀತಿಯ ಸಹೋದರರೇ, ಹಜರತ್ ಬಾಬಾ ಫರೀದ್ ಅವರು ಕುರಾನ್ ಓದೋ ಸಂದರ್ಭದಲ್ಲಿ ಒಂದು ಅಕ್ಷರ ಹೆಚ್ಚು ಕಡಿಮೆ ಆಯ್ತು, ಆಗಿದ್ದ ನಂತರ ಕುರಾನ್ ಓದಾಕ್ ಕುಂತಿದ್ದಾರೆ. ಅಲ್ಲಾಹು ಅಕ್ಬರ್ ಹೇಳೋರು ಯಾರು ಇದ್ದಿದ್ದಿಲ್ಲ. ಅಲ್ಲಾಹು ಅಕ್ಬರ್ ಹೇಗೆ ಒಂದು ಅಕ್ಷರ ತಪ್ಪಾಗಿ ಬಗೆಯಿತು, ಕಬ್ರೆ ಅನ್ವರನಿಂದ ಸಮಾಧಿನ ಒಳಗಿಂದ ಧ್ವನಿ ಬಂತು, ಅಯ್ಯ ಫರೀದ್ ಸರಿಯಾಗಿ ಸೂರತ್ ಅನ್ನೋದು ಅದರ ಒಳಗೆ ಒಂದು ಆಯತ್ತು ಬಿಟ್ಟು ಓದಾಕ್ ಕುಂತಿದ್ಯಾ ಅಂತ ಧ್ವನಿ ಬಂತು. ಕಬ್ರೆ ಅನ್ವರ್ನಿಂದ ಧ್ವನಿ ಬಂತು. ಪ್ರೀತಿಯ ಸಹೋದರ, ಸಮಾಧಿ ಒಳಗಿಂದ ಅಯ್ಯ ಫರೀದ್ ನೋಡು ಕುರಾನ್ ಸರಿಯಾಗಿ ಓದು ಅಯ್ಯ ಫರೀದ್. ಅಲ್ಲಾಹನ ಸಂತರು ಇದರಿಂದ ಏನ್ ಗೊತ್ತಾಯ್ತು? ಅಲ್ಲಾಹನ ಸಂತರು ನಮ್ಮ ಕುರಾನ್ ಕೇಳಕ್ ಕುಂತಿದ್ದಾರೆ. ಅಲ್ಹಮ್ದುಲಿಲ್ಲಾಹ್ ನಮ್ಮ ಕೇಳಕ್ ಕುಂತಿದ್ದಾರೆ. ಪ್ರೀತಿಯ ಸಹೋದರರೇ, ಹಜರತ್ ಬಾಬಾ ಫರೀದ್ ಅವರು ಕುರಾನ್ ಸರಿಯಾಗಿ ಓದಿದ ನಂತರ ಇಡೀ ಕುರಾನ್ ಮುಕ್ತಾಯ ಮಾಡಿದ್ರು. ಆಗ ಮತ್ತು ಧ್ವನಿ ಬಂತು ಕಬ್ರಿ ಅನ್ವರ್ನಿಂದ, ಅಯ್ಯ ಫರೀದ್ ಎಷ್ಟು ಒಳ್ಳೆ ರೀತಿ, ಎಷ್ಟು ಚಲೋ ರೀತಿ ನೀವು ಕುರಾನಿನ ತಿಲಾವತ್ ಮಾಡ್ತೀಯ, ಎಷ್ಟು ಚಲೋ ರೀತಿ ನೀವು ಕುರಾನ್ ತಿಲಾವತ್ ಮಾಡ್ತೀಯ. ಎಲ್ಲಿಂದ ಧ್ವನಿ ಬರಾಕ್ ಕುಂತಿದೆ? ಕಬ್ರೆ ಅನ್ವರ್ನಿಂದ ಸಮಾಧಿನ ಒಳಗಿಂದ ಬರಾಕ್ ಕುಂತಿದೆ. ಹಜರತ್ ಮೈನುದ್ದೀನ್ ಅವರು ಪರದಾಗಿದ್ದಾರೆ, ಆದ್ರೆ ಧ್ವನಿ ಕಬ್ರೆ ಅನ್ವರಿಂದ ಬರಾಕ್ ಕುಂತಿದೆ. ನೋಡ್ರಿ, ಅಲ್ಲಾಹನ ಸಂತರ ಜೀವಿತಿದ್ದಾರೆ. ಪ್ರೀತಿಯ ಸಹೋದರರೇ, ಇವತ್ತು ಆ ಜನರಿಗೆ ನಾನು ಹೇಳಕ್ ಕುಂತಿದ್ದೇನೆ, ಏನೋ ದರ್ಗಾ ಬಗ್ಗೆ ಹೇಳ್ತೀರಿ ಅಲ್ಲ ಹೋಗ್ದಾರಿ ಅಂತೂ. ಪ್ರೀತಿಯ ಸಹೋದರರೇ, ಇವರು ಈ ರೀತಿ ಇದ್ರು, ಅಲ್ಲಾಹನ ಸಂತರಿಗೆ ಪ್ರೀತಿ ಮಾಡ್ತಿದ್ರು. ಯಾರು ಪ್ರೀತಿ ಮಾಡೋರು ಅಲ್ಲಾಹನ ಸಂತರ ಸಮೀಪ ಹೋಗ್ತಿದ್ರು, ಅವ್ರಿಗೆ ಸಮಾಧಿ ಒಳಗಿಂದಲೇ ಅವ್ರಿಗೆ ಉತ್ತರ ಕೊಟ್ಟು ಕಳಿಸಿದ್ರು. ಪ್ರೀತಿಯ ಸಹೋದರರೇ, ಇದು ಅಲ್ಲಾಹನ ಸಂತರಿನ ಪ್ರೀತಿ. ಪ್ರೀತಿಯ ಸಹೋದರಿ, ಇದಾಗಿದ್ದ ನಂತರ ಹಜರತ್ ಬಾಬಾ ಫರೀದ್ ಅವರು ಹಜರತ್ ಮೈನುದ್ದೀನ್ ಬಾರ್ಗನಲ್ಲಿ ಅಳದು ಹೇಳಿದ್ರು, ಹುಜೂರ್ ಹಜರತ್, ನನಗೆ ನನ್ನ ಬಗ್ಗೆ ಗೊತ್ತಿಲ್ಲ, ನಾನು ಎಂತಹ ಜನರ ಒಳಗಿದ್ದೀನಿ ಅನ್ನೋದು, ನಾನು ಎಂತಹ ಜನರ ಜೊತೆ ಇದ್ದೇನೆ ಅನ್ನೋದು ನನಗೆ ಗೊತ್ತಿಲ್ಲ. ಬಾಬಾ ಫರೀದ್ ಗಂಜ್ ಶಕರ್, ಯಾರು ಗಂಜ್ ಶಕರ್? ಇವ್ರದ ಪವಾಡಗಳ ಬಗ್ಗೆ ಬಹಳಷ್ಟು ಇದೆ. ಪ್ರೀತಿಯ ಸಹೋದರರೇ, ಸಮಸ್ಯೆ ಸಿಕ್ಕಿದ್ರೆ ಹೇಳ್ತೀನಿ, ಯಾರು ಗಂಜ್ ಶಕರ್, ಯಾರು ಬಾಬಾ ಫರೀದ್. ಗಂಜ್ ಶಕರ್ ಎದಕ್ಕೆ ಬಿತ್ತು, ಇವ್ರದ್ದು ಹೆಸರು ಹೇಗೆ ಬಂತು, ಇನ್ಶಾಲ್ಲಾ ನಾನು ಇನ್ನೊಮ್ಮೆ ಹೇಳ್ತೇನೆ. ಇವರು ಕುರಾನ್ ಪಾಕ್ ಓದಿದ ನಂತರ ಏನ್ ಮಾಡಿದ್ರು, ಮಾತಾಡಿದ್ರು. ಹಜರತ್ ಮೈನುದ್ದೀನ್ ಬಾರ್ಗನಲ್ಲಿ ಹೇಳಿದ್ರು, ಹುಜೂರ್, ನನ್ನ ಪರಿಸ್ಥಿತಿ ಏನಾಗುತ್ತದೆ, ನಾನು ಯಾವ ಜನರ ಜೊತೆ ಇರುತ್ತೇನೆ ಅನ್ನೋದು ನನಗೆ ಗೊತ್ತಿಲ್ಲ, ನಾನು ಎಂತಹ ಜನರ ಜೊತೆ ಇರುತ್ತೇನೆ ಅನ್ನೋದು ನನಗೆ ಗೊತ್ತಿಲ್ಲ. ಹಜರತ್, ನನಗೆ ಗೊತ್ತಿಲ್ಲ, ನೀವು ಸ್ವಲ್ಪ ಏನಾದ್ರೂ ತಿಳಿಸ್ರಿ. ಹಜರತ್ ಮೈನುದ್ದೀನ್ ಅವರು ಸಮಾಧಿ ಒಳಗಿಂದ ಹೇಳಿದ್ರು, ಅಯ್ಯ ಫರೀದ್, ಈ 2 ರಕಾತ್ ಯಾರು ನಮಾಜನ್ನು ಮಾಡುತ್ತಾರೆ, ಅಲ್ಲಾಹನ ಬಾರ್ಗನಲ್ಲಿ ಯಾರು ಶ್ರಮೆಯನ್ನು ಪಡ್ಕೊಂಡ್ರು, ಆ ಜನರಿನ ಜೊತೆ ಈ ವ್ಯಕ್ತಿಯ ಹೆಸರನ್ನು ಬರುತ್ತದೆ. 2 ರಕಾತ್ ಯಾರು ಇದು ನಮಾಜನ್ನು ಮಾಡುತ್ತಾರೆ. ಹಜರತ್ ಮೈನುದ್ದೀನ್ ಸಮಾಧಿ ಒಳಗಿಂದ ಹೇಳಿದ್ರು ಮಾತು. ಹಜರತ್ ಬಾಬಾ ಫರೀದ್ ರಹಿಮತುಲ್ಲಾಹಿ ಇದು ಸಂದೇಶವನ್ನು ಕೇಳ್ಕೊಂಡು ಹೊಳ್ಳಿ ಬಂದ್ರು. ಹಜರತ್ ಬಾಬಾ ಫರೀದ್ ಅವರು ಹೇಳ್ತಾರೆ, ಆ 2 ರಕಾತ್ ನಮಾಜ್ ಯಾವ್ದು ಸಮಯದಲ್ಲಿ ಓದ್ಬೇಕು, ಯಾವಾಗ ಓದ್ಬೇಕು, ನಾವು ಇನ್ಶಾಲ್ಲಾ ತಾಲಾ ಓದಿ ಆ ಪ್ರತಿಫಲ, ಆ ಪುಣ್ಯ ನಾವು ಪಡ್ಕೋಬೇಕು.
ಅಲ್ಲಾಹನ ಬಾರಿನ ಕ್ಷಮೆ ಪಡ್ಕೊಂಡಿರುವ ಜನರ ಜೊತೆ ಆ ಈ ನಮಾಜ್ ಮಾಡಿದ ವ್ಯಕ್ತಿ ಹೆಸರನ್ನು ಬರುತ್ತದೆ. ಯಾರು ನಮಾಜ್ ಮಾಡುತ್ತಾರೆ ಕ್ಷಮೆ ಪಡ್ಕೊಂಡಿರುವ ಜನರ ಒಳಗೆ. ಪ್ರೀತಿಯ ಸಹೋದರರೇ, ಆ 2 ರಕಾತ್ ನಮಾಜ್ ಹಜರತ್ ಮೈನುದ್ದೀನ್ ಚಿಶ್ತಿ ಸಂಜಾರಿ ಅವರು ಹೇಳಿದ ನಮಾಜ್ ಯಾವುದು? ಜಿಲ್ಹಿಜ್ಜಾ 9ನೇ ರಾತ್ರಿ ದಿನ, 9ನೇ ರಾತ್ರಿ ಯಾನಿ ಬಕ್ರೀದ್. ಜಿಲ್ಹಿಜ್ಜಾ ಅಂದ್ರೆ ಬಕ್ರೀದ್ ದಿನ. ನಾಳೆ ಏನು ಈದುಲ್ ಅದ್ಹಾ ಬಕ್ರೀದ್ ಹಬ್ಬ ಇದೆ ಅಂದ್ರೆ ಮೊದಲೇ ದಿನ ಏನಿರುತ್ತದೆ? 9ನೇ ದಿನ ಇರುತ್ತದೆ. ಆ 9ನೇ ದಿನದ ರಾತ್ರಿಯಲ್ಲಿ 2 ರಕಾತ್ ನಾವು ನಮಾಜ್ ಮಾಡಬೇಕು. ಆ 2 ರಕಾತ್ ಯಾವ ರೀತಿ ಮಾಡಬೇಕು? ಸೂರ್ಯ ಫಾತಿಹಾ ಓದಿದ ನಂತರ 100 ಸಾರಿ ಆಯತುಲ್ ಕುರ್ಸಿವನ್ನು ಓದಬೇಕು. ಏನು 2 ರಕಾತ್ನಲ್ಲಿ ಸೂರ್ಯ ಫಾತಿಹಾ ಆಗಿದ ನಂತರ 100 ಸಾರಿ ಆಯತುಲ್ ಕುರ್ಸಿ ಓದಬೇಕು. ಯಾರು ಇದು ನಮಾಜ್ ಅನ್ನು ಓದುತ್ತಾರೆ ಈ ವ್ಯಕ್ತಿಯ ಹೆಸರು ಅಲ್ಲಾಹನ ಬಾರ್ಗನಲ್ಲಿ ಯಾರು ಕ್ಷಮೆ ಪಡ್ಕೊಂಡ್ರು ಅಂತಹ ಜನರಿನ ಒಳಗೆ ಈ ವ್ಯಕ್ತಿಯ ಹೆಸರನ್ನು ಬರುತ್ತದೆ. ಅಲ್ಲಾಹನ ಸಂತರು ಅಲ್ಲಾಹನ ಬಾರ್ಗೆ ಹೋಗಿ ಇಂತಹ ಪ್ರಪಂಚದಲ್ಲಿ ಬಹುಮಾನ ಮತ್ತು ಇಂತಹ ಪುಣ್ಯಗಳಿಂದ ಪ್ರತಿಫಲ ತಗೊಂಡ್ ಬರ್ತಿದ್ರು. ನಾವು ದರ್ಗಾಗೆ ಹೋಗಿದ್ದ ನಂತರ ಬರೀ ನಮ್ಮ ದೇಹಕ್ಕೆ ಸುಖಗಾಗಿ ನಾವು ಹೋಗಬಾರ್ದು. ದರ್ಗಾಗೆ ಹೋಗಿದ್ದೀವಿ ಅಲ್ಲಾಹನ, ಏಕೆಂದ್ರೆ ಅಲ್ಲಾಹನ ಸಂತರು ಆ ಜಗದಲ್ಲಿ ಆರಾಮ್ ಮಾಡಕ್ ನಿಂತಿದ್ದಾರೆ. ಆ ಜಗದಲ್ಲಿ ಅಲ್ಲಾಹನ ರಹಮತ್ ಒಂದು ಇಳಿತಿತ್ತಂತೆ ಆಕಾಶದಿಂದ. ಅಲ್ಲಾಹನ ರಹಮತ್ ಆಕಾಶದಿಂದ ಅಲ್ಲಾಹನ ಸಂತರ ಮೇಲೆ ಬರ್ತಾ ಇರ್ತೈತಂತೆ. ನಮ್ಮ ಪ್ರೀತಿಯನ್ನು ಬೇಕು. ನೀವು ಯಾರಾದ್ರೂ ಕೇಳಿದ್ರೆ ಏಕೆ ನೀವು ದರ್ಗಾಗೆ ಹೋಗಿದ್ದೀರಾ? ನಾವು ದರ್ಗಾಗೆ ಹೋಗಿದ್ವಿ ಅಲ್ಹಮ್ದುಲಿಲ್ಲಾ. ಅಲ್ಲಾಹನ ಸಂತರು ಯಾವ ಜಗದಲ್ಲಿ ಆರಾಮ್ ಮಾಡಕ್ ಕುಂತಿದ್ದಾರೆ ಆ ಜಗದಲ್ಲಿ ಆಕಾಶದಿಂದ ರಹಮತ್ ಅನ್ನು ಬರುತ್ತಿದೆ. ಆ ರಹಮತ್ತಿನ ಸ್ವಲ್ಪ ಭಾಗ ನಾವು ತಗೊಳಕ್ ಹೋಗಿದ್ದೀವಿ. ಅಲ್ಲಾಹನ ರಹಮತ್ ಅನ್ನು ಬರುತ್ತದೆ. ಯಾವ ಜಗದಲ್ಲಿ ಅಲ್ಲಾಹನ ರಹಮತ್ ಇಳಿಯುತ್ತದೆ ಆ ಜಗದಲ್ಲಿ ದುಆವನ್ನು ಜಲ್ದಿ ಕಬೂಲ್ ಆಗುತ್ತದೆ. ಆ ಜಗದಲ್ಲಿ ಜಲ್ದಿ ದುಆ ಕಬೂಲ್ ಆಗುತ್ತದೆ. ಈ ಪ್ರಪಂಚದಲ್ಲಿ ಮಸಜೀದು ಮದರ್ಸಗಳು ಇದಾಗಿದ ನಂತರ ಅಲ್ಲಾಹನ ಸಂತರು ಯಾವ ಜಗದಲ್ಲಿ ಆರಾಮ್ ಮಾಡಕ್ ಕುಂತಿದ್ದಾರೆ ಆ ಜಗದಲ್ಲಿ ಅಲ್ಲಾಹನ ರಹಮತ್ ಹೇಳಕ್ ಕುಂತಿದೆ. ಅಂದ್ರೆ ಆ ಜಗದಲ್ಲಿ ಹೋಗಿ ನಾವು ಅಲ್ಲಾಹನ ಬಾರ್ಗಲ್ಲಿ ದುಆವನ್ನು ಕೇಳಕ್ ಕುಂತಿದೀವಿ. ಅಲ್ಲಾಹ ರಬ್ಬುಲ್ ಇಜ್ಜತ್ ಅಲ್ಲಾಹನ ಸಂತರಿನ ಸಕ್ಕಿನಿಂದ ನಮ್ಮ ದುಆವನ್ನು ಕಬೂಲನ್ನು ಮಾಡಿಕೊಳ್ಳುತ್ತದೆ. ಇದು ನಮ್ಮ ಇಚ್ಛೆ ಇತ್ತು. ಪ್ರೀತಿಯ ಸಹೋದರರೇ, ಸಮಯ ಜಾಸ್ತಿ ಆಗಿದೆ. ಇವತ್ತು ನಾನು ಕುರಾನ್ ಪಾಕಿನ ಆಯತ್ ತಗೊಂಡಿದ್ಯಾ ಏನಂತ? ಯಾ ಅಯ್ಯುಹಲ್ಲದೀನ ಆಮನು ದುಖುಲು ಫಿಸ್ಸಿಲ್ಮಿ ಕಾಫಾ ವಲಾ ತತ್ತಬಿഉ ಖುತುವಾತಿ ಶೈತಾನ್. ಈ ಆಯತಿನ ಓದುವ ಮೋಜು ಟಾಪಿಕ್ನ ಬ್ಯಾರೆ ಇತ್ತು, ನಾನು ಹೇಳಿದ್ದು ಟಾಪಿಕ್ನ ಬ್ಯಾರೆ ಇತ್ತು. ಇದು ಆಯತ್ ಅರ್ಥ ಏನಿದೆ ಅಂದ್ರೆ ಸತ್ಯ ವಿಶ್ವಾಸಿಗಳು ಪೂರ್ತಿ ರೀತಿಯಲ್ಲಿ ಏಕ್ದಮ್ ಪಕ್ಕ ಪೂರ್ತಿ ನೀವು ಇಸ್ಲಾಮಿನ ಒಳಗಡೆ ಬಾರಿ. ಯಾ ಅಯ್ಯುಹಲ್ಲದೀನ ಆಮನು ದುಖುಲು ಫಿಸ್ಸಿಲ್ಮಿ ಕಾಫಾ, ಅರ್ಧಮರ್ಧ ಪೂರ್ತಿ ಇಸ್ಲಾಂನಲ್ಲಿ ಬಾರಿ. ಸತ್ಯ ವಿಶ್ವಾಸಿಗಳು ಪೂರ್ತಿ ಇಸ್ಲಾಂನಲ್ಲಿ ಬಾರಿ. ವಲಾ ತತ್ತಬಿಉ ಖುತುವಾತಿ ಶೈತಾನ್, ದೆವ್ವನ ದಾರಿ ಮೇಲೆ ನಡ್ಕೊಂಡು ಹೋಗಕ್ ಹೋಗ್ಬೇಡ್ರಿ. ಕುರಾನ್ ಹೇಳಕ್ ಕುಂತಿದೆ ಸತ್ಯ ವಿಶ್ವಾಸಿಗಳಿಗೆ, ಯಾರು ಇಸ್ಲಾಂನಲ್ಲಿ ಬಂದರು, ಯಾರು ಪೂರ್ತಿ ರೀತಿಯಲ್ಲಿ ಇಸ್ಲಾಂನಲ್ಲಿ ಬಂದರು, ವಲಾ ತತ್ತಬಿಉ ಖುತುವಾತಿ ಶೈತಾನ್, ದೆವ್ವನ ದಾರಿ ಮೇಲೆ ನಡ್ಕೊಂಡು ಹೋಗ್ಬೇಡ್ರಿ. ಏಕೆ? ಇನ್ನಹು ಲಕುಂ ಅದುವ್ವುಂ ಮುಬೀನ್, ಏಕೆಂದ್ರೆ ದೆವ್ವ ನಿಮ್ಮ ದೊಡ್ಡವಾದ ದುಶ್ಮನಿದ್ದಾನೆ. ದುಶ್ಮನ್ ದೆವ್ವ. ಇವತ್ತು ನೋಡ್ರಿ, ಇಸ್ಲಾಂನಲ್ಲಿ ಬರ್ಬೇಕಂದ್ರೆ, ಇಸ್ಲಾಂ ಧರ್ಮ ನಾವು ಅದೀವಿ ಅಂದ್ರೆ ಅರ್ಧ ಇರಬಾರ್ದು. ನಮ್ಮ ಬಹಳಷ್ಟು ಜನರು ನೀವು ಯಾರು ಮುಸಲ್ಮಾನರು, ಹೆಸರು ಇಸ್ಲಾಮಿನ ಟೈಟಲ್ ಇದೆ, ಕೆಲಸ ಎಲ್ಲ ಯಹೂದು ನಸಾರಿನ ನಡವಳಿಕೆ ಇದೆ, ಬ್ಯಾರೆ ಧರ್ಮದ ನಡವಳಿಕೆ, ಹೆಸರು ಎಲ್ಲ ಇಸ್ಲಾಮಿನ ಹೆಸರು. ಫಕ್ರುದ್ದೀನ್, ಜಮಾಲುದ್ದೀನ್, ಅಬ್ದುಲ್ ರಜಾಕ್, ಆ ಹೆಸರು ಈ ಹೆಸರು ಎಲ್ಲ ಇಸ್ಲಾಮಿನ ಪ್ರಕಾರ ಹೆಸರಿದೆ. ನಡವಳಿಕೆ ಏನು? ಬೇನಮಾಜಿ. ಎಲ್ಲಿ ಅದರ ಮುಸಲ್ಮಾನ್ ಜನರು? ಅಲ್ಲಿ ಅದಾರ. ಅಜಾನ್ ಕೊಡಕ್ ಕುಂತಿದೆ, ಆದ್ರೆ ಮುಸಲ್ಮಾನ್ ಜನರು ನಮಾಜ್ಗೆ ಬರಕ್ ಕುಂತಿಲ್ಲ. ಅಲ್ಲ, ಇದಕ್ಕೆ ಅರ್ಧ ಮುಸಲ್ಮಾನ್ ಹೇಳ್ತಾರ, ಪೂರ್ತಿ ಮುಸಲ್ಮಾನ್ ಅದರಿರು. ಯಾ ಅಯ್ಯುಹಲ್ಲದೀನ ಆಮನು ದುಖುಲು ಫಿಸ್ಸಿಲ್ಮಿ ಕಾಫಾ, ಪೂರ್ತಿ ರೀತಿ ಮುಸಲ್ಮಾನಲ್ಲಿ ಇಸ್ಲಾಂನಲ್ಲಿ ಬಾರಿ, ಅರ್ಧ ಅಲ್ಲ. ಈಗ ಬರೋದು ಸಮಯದಲ್ಲಿ ದಿನಗಳಲ್ಲಿ ಹೊಸ ವರ್ಷ ಬರಾಕ್ ಕುಂತಿದೆ. ಹೊಸ ವರ್ಷ ಈ ಟಾಪಿಕ್ ಅಲ್ಲಿ ಜಾಸ್ತಿ ಸೆಟ್ ಆಗುತ್ತದೆ. ಇಸ್ಲಾಮಿನ ನಲ್ಲಿ ಮೊದಲನೇ ಹೊಸ ವರ್ಷ ಯಾವುದು ತಿಂಗಳಲ್ಲಿ ಇದೆ, ಯಾವುದು ದಿನದಿಂದ ಸ್ಟಾರ್ಟ್ ಆಗ್ತೈತಿ? ನಮ್ಮ ಮುಸಲ್ಮಾನ್ ಜನರಿಗೆ ಗೊತ್ತಿದೆ, ಬಹಳಷ್ಟು ಅಟ್ಲೀಸ್ಟ್ ಜನರಿಗೆ ಗೊತ್ತಿಲ್ಲ. ಏಕೆ ಗೊತ್ತಿಲ್ಲ? ಅದ್ರ ಒಳಗಿನ ಸರಿಯಾಗಿ ಗಮನನಿಲ್ಲ, ನಡವಳಿಕೆನೇ ಇಲ್ಲ. ಇದು ಅಂಗ್ರೇಜಿ ಕ್ಯಾಲೆಂಡರ್ ಪ್ರಕಾರ ನಾವು ಏನ್ ಮಾಡ್ತೀವಿ? ಹೊಸ ವರ್ಷ ಅಂಗ್ರೇಜಿ ಕ್ಯಾಲೆಂಡರ್. ಹಿಂದೂ ಧರ್ಮನಲ್ಲಿನೇ ಅವ್ರ ಪ್ರಕಾರ ಕ್ಯಾಲೆಂಡರ್ ಬೇರೆ ಇದೆ, ಯಹೂದೋ ನಸಾರ ಧರ್ಮದ ಪ್ರಕಾರ ಕ್ಯಾಲೆಂಡರ್ ಬೇರೆ ಇದೆ, ಇಸ್ಲಾಮಿನ ಪ್ರಕಾರ ಕ್ಯಾಲೆಂಡರ್ ಬೇರೆ ಇದೆ. ಹಿಂದೂ ಜನರು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ ಮಾಡುತ್ತಾರೆ.
ಯಹೂದೋ ನಸಾರ ಜನರು, ಇದು ಅಂಗ್ರೇಜಿ ಕ್ಯಾಲೆಂಡರ್ ಜನವರಿ ಏನ್ ಬರ್ತದೆ ಆ ದಿನದಲ್ಲಿ ಯಹೂದಿ ಜನರು ಮಾಡುತ್ತಾರೆ. ಮತ್ ಮುಸಲ್ಮಾನ್ ಜನರು ಯಾವ ತಿಂಗಳಲ್ಲಿ ಮಾಡಬೇಕು, ಯಾವ ದಿನದಲ್ಲಿ ಮಾಡಬೇಕು ಹೊಸ ವರ್ಷ? ಮೊಹರ್ರಂ ತಿಂಗಳ ಮೊದಲನೇ ವರ್ಷದ ಮೊಹರ್ರಮಿನ ತಿಂಗಳ ಮೊದಲನೇ ದಿನ ಏನಿದೆ ನಮ್ಗೆ ಹೊಸ ವರ್ಷದ ದಿನ. ಇದು ಅಂಗ್ರೇಜಿ ದಿನ ಇಲ್ಲ. ನಮ್ಮ ಹುಚ್ಚ ಜನರೇನು ಅಂಗ್ರೇಜಿ ಡೇಟ್ ಏನು ಬಂತು, ಏನ್ ಪಟಾಕ್ಷಿ, ಏನು ಕೇಕು, ಏನು ಪಾರ್ಟಿ, ಏನು ಬಾಂಬು, ಏನು ಚಿಕನ್ ಮಟನ್, ಏಕೆ ಹೊಸ ವರ್ಷ? ಇಸ್ಲಾಮನ ಬಗ್ಗೆ ಗೊತ್ತಿಲ್ಲ ಇವರಿಗೆ, ಅಂಗ್ರೇಜಿ ಬಗ್ಗೆ ಎಲ್ಲ ಗೊತ್ತಿದೆ. ಅದೇ ಕುರಾನ್ ಹೇಳಕುಂತಿದೆ, ಯಾ ಅಯ್ಯುಹಲ್ಲದೀನ ಆಮನು ದುಖುಲೂ, ಸತ್ಯ ವಿಶ್ವಾಸಿಗಳು ಪೂರ್ತಿ ರೀತಿ ಇಸ್ಲಾಂನಲ್ಲಿ ಬಾರಿ, ಪೂರ್ತಿ ರೀತಿ ಬಾರಿ ಇಸ್ಲಾಂನಲ್ಲಿ, ಅರ್ಧಮರ್ಧ ಅಲ್ಲ, ಪೂರ್ತಿ ರೀತಿ ಬಾರಿ ಇಸ್ಲಾಂನಲ್ಲಿ. ಯಾವ ರೀತಿ? ಒಂದು ಗಿಲಾಸ್, ಉದಾಹರಣೆಗಾಗಿ ಒಂದು ಗಿಲಾಸ್ ತಗೋರಿ, ಗಿಲಾಸ್ನಲ್ಲಿ ನೀರು ತಗೋರಿ, ಆ ಗಿಲಾಸ್ ನಲ್ಲಿ ಒಂದು ಕಾಯಿನ್ ಹಾಕ್ರಿ, ಒಳಗಡೆ ಒಂದು ಕಾಯಿನ್ ಹಾಕಿದ್ಯಾ, ಯಾರಾದ್ರೆ ಬಂದು ಕಾಮನ್ ಕಾಯಿನ್ ತೆಗೆಯುತ್ತಾರೆ. ಗಿಲಾಸ್ ಒಳಗಡೆ ಹೋಗಿದೆ, ಕಾಯಿನ್ ಹಾಕಿದ ನಂತರ ಕಾಯಿನ್ ತೆಗೀರಿ ಅಂದ್ರೆ ಯಾರಾದ್ರೂ ತೆಗಿಬಹುದು, ಹಿಂಗ್ ಕೈ ಹಾಕ್ತಾರ, ಕಾಯಿನ್ ನೀರಿಂದ ಹೊರಗಡೆ ತೆಗಿತಾರ, ಅದು ಕಾಮನ್, ಎಲ್ಲರಿಂದ ತೆಗಿಯೋಕೆ ಬಂತದ್ದು. ಅದೇ ಗಿಲಾಸಿನ ಒಳಗೆ ಕಾಯಿನ್ ಬಿಟ್ಟು ಸ್ವಲ್ಪ ಯಾವುದೇ ಬಣ್ಣವನ್ನು ಹಾಕ್ರಿ, ನೀರಿನ ಒಳಗೆ ಬಣ್ಣ ಹಾಕ್ರಿ. ಈಗ ಯಾರಾದ್ರೂ ವ್ಯಕ್ತಿಗೆ ಹೇಳ್ರಿ, ಬಣ್ಣ ತೆಗಿಯಪ್ಪ, ನೀರು ಬಿಟ್ಟು ಬಣ್ಣ ತೆಗಿಬೇಕು, ಆಗ್ತೈತಿ? ನೀರು ಹೆಂಗಿದೆ ಅದೇ ರೀತಿ ಇರ್ಬೇಕು, ಬರೀ ಬಣ್ಣ ಅಷ್ಟೇ ತೆಗಿಬೇಕು. ನೀರಿನ ಒಳಗೆ ಕಾಯಿನ್ ಹಾಕಿದ ನಂತರ ನೀರು ಬಿಟ್ಟು ಕಾಯಿನ್ ಅಷ್ಟೇ ತೆಗ್ದಿದ್ಯಾ ನೀವು ಹೊರಗಡೆ, ಅದೇ ರೀತಿ ನಾನು ಬಣ್ಣ ಹಾಕಿದ್ದೇನೆ, ನೀರು ಬಿಟ್ಟು ಬರೀ ಬಣ್ಣ ತೆಗಿ ಹೊರಗಿಂದ, ಯಾರ ಕೈಯಿಂದ ಆಗೋದಿಲ್ಲ. ಅದೇ ರೀತಿ ನಮ್ಮ ಇಸ್ಲಾಂ ಹೇಳಕ್ ಕುಂತಿದ್ದ, ಜನರು ಕಾಯಿನ್ ಪ್ರಕಾರ ಇಸ್ಲಾಂನಲ್ಲಿ ಬರಕ್ ಹೋಗ್ಬೇಡ್ರಿ. ಈ ರೀತಿ ಬಾರಿ ಯಾರಾದ್ರೂ ಹೇಳಿದ್ರೆ ಏನ್ ಹೇಳ್ಬೇಕು, ನಮ್ಮ ಇಸ್ಲಾಂನಲ್ಲಿ ಹರಾಮಿದೆ, ನಾವು ಸಾಯ ತನಕ ಮಾಡಂಗಿಲ್ಲ. ಈ ರೀತಿ ಇಸ್ಲಾಂನಲ್ಲಿ ಬಾರಿ, ನಮ್ಮ ಇಸ್ಲಾಂನಲ್ಲಿ ಇಂಥ ಕೆಲಸಗಳಿಗೆ ಅನುಮತಿ ಕೊಟ್ಟಿಲ್ಲ, ನಾವು ಮಾಡಂಗಿಲ್ಲ. ಈ ರೀತಿ ಮುಸಲ್ಮಾನ್ ಆಗ್ರಿ, ಈ ರೀತಿ ಸತ್ಯ ವಿಶ್ವಾಸಿಗಳಾಗ್ರಿ. ಕುರಾನ್ ಹೇಳಕ್ ಕುಂತಿದೆ. ಇವತ್ತು ಈ ರೀತಿ ಕಣ್ಣಿ ಬರಕ್ ಕುಂತಿದಾರ, ಇವ್ರು ಕರೀದ್ರು ಅಲ್ಲಿ ಹೋದ್ರು, ಇವ್ರು ಕರೀದ್ರು ಇಲ್ಲಿ ಹೋದ್ರು. ಇದು ಪ್ರೀತಿ ಬೇರೆ, ಆದರೆ ನಿಮ್ಮ ನಡವಳಿಕೆ, ನಿಮ್ಮ ವಿಶ್ವಾಸ ಪಕ್ಕಾ ಇರಬೇಕು, ಕುರಾನ್ ಪ್ರಕಾರ ಪಕ್ಕಾ ಇರಬೇಕು. ಪ್ರೀತಿಯ ಸಹೋದರರೇ, ಸಮಯ ಜಾಸ್ತಿ ಆಗಿದೆ. ಇನ್ಶಾಅಲ್ಲಾಹ್ ತಬಾರಕ ವ ತಆಲಾ ನಾಳೆ ನಮ್ಮ ಈಗ ಉರ್ಸ್ ಮುಬಾರಕ ನಮಗೆ ನಡೆಯ ಕುಂತಿದೆ. ನಮ್ಮ ಹಿಂದೂಸ್ತಾನಿನ ರಾಜ್ಕುಮಾರ ಹಜರತ್ ಖ್ವಾಜಾ ಮಾಯಿನುದ್ದೀನ್ ಚಿಶ್ತಿ ಸಂಜರಿ ರಹಿಮತುಲ್ಲಾಹಿ ಅವರದು. ನಾವೇ ಅಲ್ಹಮ್ದುಲಿಲ್ಲಾಹ್ ವರ್ಷ ನಮ್ಮ ಬೆನ್ಕನಕೊಂಡ ಗ್ರಾಮದಲ್ಲಿ ನಾವು ಉರುಸ್ ಮುಬಾರಕ ಮಾಡ್ತೀವಿ. ಇದೇ ವರ್ಷ ಅದೇ ರೀತಿ ಪ್ರೀತಿ ಪ್ರೇಮನಿಂದ, ಅದೇ ರೀತಿ ಗ್ರ್ಯಾಂಡ್ನಿಂದ, ಚಲೋ ರೀತಿಯಲ್ಲಿ ನಾವು ಉರುಸ್ ಮುಬಾರಕನ್ನು ಮಾಡಕೊಂತಿದೀವಿ. ಈ ಉರುಸ್ ಮುಬಾರಕನಲ್ಲಿ ಯಾರಾದ್ರೆ ಸಹಕಾರ ಮಾಡೋರು ಇದ್ದರೆ, ಫಾತಿಹಾ ಖಾನೆ ಯಾರಾದ್ರೂ ಒಬ್ರು ಮಾಡ್ತಿರ್ತಾರ, ಅಲ್ಹಮ್ದುಲಿಲ್ಲಾಹ್ ನಮ್ಗೆ ಯಾವ ರೀತಿ ಮಾಡಕಂಗಿಲ್ಲಪ್ಪ, ಎಲ್ಲಾರು ಕೂಡಿ ಈಗ ಮಜ್ಲಿಸ್ ಇಟ್ಟು ಏನೋ ಉರುಸ್ ಮಾಡಕ್ ಕುಂತಿದ್ರ ಅಂದ್ರೆ ನಾವು ಏನಾದ್ರೂ ಸಹಕಾರ ಮಾಡ್ಬೇಕು, ಏನಾದ್ರೂ ಕೊಡ್ಬೇಕು ಅವ್ರಿಗೆ. ನಮ್ಮ ಕೈನಲ್ಲಿ ಆಗದ್ರಷ್ಟು ಏನಾದ್ರು ಕೊಟ್ಟು ನಾವು ಪ್ರೋಗ್ರಾಮ್ ನಡೆಸ್ಬೇಕು, ಅಲ್ಲಿ ಏನಾದ್ರೂ ಒತ್ತಿ ಕೊಡ್ಬೇಕು. ನಿಮ್ಮ ಕೈಯಿಂದ ಏನಾಗ್ತೈತಿ ಇನ್ಶಾಅಲ್ಲಾಹ್ ತಾಲಾ, ನಾವು ಯಾರು ಅಲ್ಲಿ ಜವಾಬ್ದಾರಿ ಮಾಡ್ಕೊಂತಿದ್ರೆ ಅಂತ ಜನರ ತನಕ ಮುಟ್ಟಿಸ್ರಿ. ಇಲ್ಲಾಂದ್ರೆ ನನ್ನ ಕೈ ಇಲ್ಲಪ್ಪ, ಯಾರಾದ್ರೂ ಹಂಗೆ ಕಾಣಕುಂತಿಲ್ಲ ಅಂದ್ರೆ ನನ್ನ ಕೈ ಕಡೆ ಮುಟ್ಟಿಸ್ರಿ, ನಾನು ಅವ್ರು ಯಾರು ವಸ್ತು ತರದ್ರ ಅವ್ರಿಗೆ ನಾನು ಮುಟ್ಟಿಸ್ತೀನಿ ಇನ್ಶಾಅಲ್ಲಾಹ್ ತಾಲಾ. ಮತ್ತು ಈ ಕೆಲ್ಸಕ್ಕೆ ಏನಿದೆ, ವರ್ಷ ನಾವು ಯಾವ ರೀತಿ ಎಲ್ಲಾರು ಒಕ್ಕಟ್ಟಾಗಿ ಮಾಡ್ತಿದ್ವಿ, ಇದೇ ವರ್ಷ ನಾವು ಎಲ್ಲಾರು ಒಕ್ಕಟ್ಟಾಗಿ ಉರುಸ್ ಮುಬಾರಕ ಮಾಡಬೇಕು. ठीक है, ಬಯಾನ್ ಇದೆ, ಪ್ರವಚನ ಇದೆ. ನಿಮ್ಮ ಹೆಣ್ಣು ಮಕ್ಕಳಿಗೆ ಅತಿ ಜಾಸ್ತಿ ಸಂದರ್ಭದಲ್ಲಿ ಅಲ್ಲಿ ಕಳಿಸೋ ಪ್ರಯತ್ನ ಮಾಡ್ರಿ. ಮತ್ತು ನೀವೇ ಬಾರಿ, ನಾಳೆ ಅಲ್ಲಿ ನಮ್ಮ ಟಾಪಿಕ್ ಏನಿರುತ್ತದೆ ಪ್ರವಚನದು, ಹಜರತ್ ಮಾಯಿನುದ್ದೀನ್ ಚಿಶ್ತಿ ರಹಿಮತುಲ್ಲಾಹಿ ಅಲೈಹಿ ಹುಟ್ಟಿದ ನಂತರ ಏನೇನು ಪವಾಡಗಳು ಕಂಡು ಬಂತು, ಅವ್ರು ಹುಟ್ಟಿದ ನಂತರ ನಾವು ಏನ್ ಮಾಡಿದ್ವಿ, ಜೀವಿತಿದ್ದಾಗ ಇಂತಹ ಅವರು ಜನರಿಗೆ ಈ ರೀತಿ ಮಾಡಿದ್ರು, ಇಂತಹ ಪವಾಡಗಳು ತೋರಿಸಿದ್ರು. ಅವರು ತಾಯಿ ಹೊಟ್ಟಿನಿಂದನೇ ಅಲ್ಲಾಹನ ಪ್ರೀತಿ ಮತ್ತು ಅಲ್ಲಾಹನ ಶಕ್ತಿಯನ್ನು ಪಡ್ಕೊಂಡು ಬಂದಿದ್ರು ಅಲ್ಲಾಹನಿಂದ, ಹಜರತ್ ಮಾಯಿನುದ್ದೀನ್. ಮತ್ತು ತಾಯಿ ತಂದೆಯರು ಯಾವ ರೀತಿ ಇದ್ದರು. ಮಾಯಿನುದ್ದೀನ್ ಹಿಂದೂಸ್ತಾನ್ಗೆ ಬಂದು 90 ಲಕ್ಷ ಜನರಿಗೆ ಮುಸಲ್ಮಾನ್ ಮಾಡ್ಬೇಕು, ಅಂತಹ ಜನರಿಗೆ ಒಳ್ಳೆದಾಗಿ ತರಬೇಕಂದ್ರೆ ಏನು ಕಾಮನ್ ಇದೆ, ಏನು ಈಸಿ ಇದೆ, ಇದು ಬಹಳ ಕಠಿಣವಾದ. ಇವತ್ತು ನಮ್ಮ ಕೈನಿಂದ 5 ಜನರಿಗೆ ಬಾರಿಯಪ್ಪ ಕರೆಯೋದು ಬಹಳ ಕಷ್ಟ ಇದೆ. ಇವನ್ ಹಿಡಿದ್ರೆ ಆ ವ್ಯಕ್ತಿ ಓಡಾಕೊಂತಿದ್ದಾನ, ಆ ವ್ಯಕ್ತಿ ಹಿಡಿದ್ರೆ ಇವ್ ಓಡಾಕೊಂತಿದ್ದಾನ, ಇಂಥ ಪರ್ಸ್ ನಮ್ದಿದೆ. ಅವರು 90 ಲಕ್ಷ ಜನರಿಗೆ ಯಾವ ರೀತಿ ಅವರು ಸಂದೇಶ ಕೊಟ್ಟಿರ್ಬೋದು, ಯಾವ ರೀತಿ ಪ್ರೀತಿ ಅವ್ರು ಕೊಟ್ಟಿರ್ಬೋದು ಜನರಿಗೆ, ಯಾವ ರೀತಿ ಒಳ್ಳೆವಾದ ಸಂದೇಶ ಅವ್ರ ಜನರ ತರ ಮುಟ್ಟಿಸಿದಿರ್ಬೋದು. ಅದರ ಬಗ್ಗೆ ಇನ್ಶಾಅಲ್ಲಾಹ್ ತಾಲಾ ನಾವು ನಾಳೆ ಅದರ ಬಗ್ಗೆ ತಿಳಿಸ್ತೀವಿ. ನೀವೇ ಜಾಸ್ತಿ ಹಿರಿಯರು ಏನಿದ್ದಾರೆ ಈ ಕೆಲಸಗಳಿಗೆ ಜಾಸ್ತಿ ಹಿರಿಯರು ಇರ್ಬೇಕು. ಹಿರಿಯರು ಬಂದು ಚಿಕ್ಕವರಿಗೆ ನೀವು ಹೇಳಿಕೊಡ್ಬೇಕು, ಈ ರೀತಿ ಮಾಡ್ರಿಯಪ್ಪ, ಈ ರೀತಿ ಬಾರಿಯಪ್ಪ. ನಮ್ಮ ಹಿರಿಯರು ಎಲ್ಲಿರ್ತಾರ, ಚಿಕ್ಕವರು ಎಲ್ಲಿರ್ತಾರ. ಎಲ್ಲ ಪ್ರಪಂಚದಲ್ಲಿ ಏನಾಗುತ್ತಿದೆ ಅಂದ್ರೆ, ಚಿಕ್ಕವರಿಂದ ಸಣ್ಣರಿಂದ ಏನಾದ್ರೂ ತಪ್ಪಾಗಿದ್ರೆ ಆಮೇಲೆ ಹಿರಿಯರು ಬರ್ತಾರ. ಅದು ಪೊಲೀಸ್ಗಳಿಂದ ಕೆಲಸ ಹೇಳ್ತಾರಲ್ಲ, ಕೊಲೆ ಆಯ್ತು ಆಮೇಲೆ ಬಂದರು, ಕರೆ ಸಾಲೆಗೂ ಛೋಡೆ ಪಕಡೆ ಸಾಲೆಗೆ ಯಾನೆ ದೇಖೆ ಸಾಲೆಗೂ ಪಕಡೆ. ಇಂತಹ ಪರಿಸ್ಥಿತಿ ನಮ್ಮ ಜನರ ಅನ್ಕೊಂತಿದೆ. ಮಾಡೋ ಸಂದರ್ಭದಲ್ಲಿ ಹಿರಿಯರು ಬಂದು ಹೇಳ್ಕೊಡ್ಬೇಕು, ನಾವು ಅದೇಪ್ಪ ಹಿಂದ್ ಇನ್ಶಾಅಲ್ಲಾಹ್ ನೀವು ಮಾಡ್ರಿ, ಅಲ್ಹಮ್ದುಲಿಲ್ಲಾಹ್ ನಾವೇ ಇದೀವಿ.
ಹಿರಿಯರು ಯಾರು ಚಿಕ್ಕವರು ಹಿಂದೆ ಇರ್ತಾರಲ್ಲ ಆ ಚಿಕ್ಕವರು ಏನಿದ್ದಾರೆ ಯಾರಿಂದ ಭಯ ಪಡ್ಕೊಳ್ಳಿಲ್ಲ. ಯಾಕೆಂದ್ರೆ ನಮ್ಮ ಹಿಂದೂ ಅಲ್ಹಮ್ದುಲಿಲ್ಲಾ ಹಿರಿಯರಿದ್ದಾರ. ಒಂದ್ ಕಡೆ ನೀರಿದೆ ಅಂದ್ರೆ ಆ ನೀರಿನ ನಡಾಗ ಒಂದು ಗುಡ್ಡ ಇದೆ ಅಂದ್ರೆ ಇತ್ತ ಕಡೆ ಒಂದು ಊರಿದೆ ಅಂದ್ರೆ ಆ ಊರಿನ ಜನರು ಯಾವತ್ತೂ ಭಯ ಪಡ್ಕೊಳ್ಳಿದಿಲ್ಲ. ಏಕೆ? ಗುಡ್ಡ ಇದೆ ನಮ್ಮ ಹಿಂದೆ. ಆ ಗುಡ್ಡ ಕಲ್ಲಿಂದ ಸೃಷ್ಟಿಯಾಗಿದೆ. ಆ ಗುಡ್ಡ ಯಾವತ್ತು ನೀರು ಬರೋದಕ್ಕೆ ಕೊಡೋದಿಲ್ಲ. ಅಂತಹ ಗುಡ್ಡವರು ನೀವರಾದ್ರಿ ಚಿಕ್ಕವರಿಗೆ ಗಮನ ಕೊಟ್ಟು ಕೆಲಸ ಮಾಡಿಸುದು. ಅಂತ ಹಿರಿಯರಾಗ್ಬೇಕು. ನಮ್ಮ ಹಿಂದಿದೆ ಅಲ್ಹಮ್ದುಲಿಲ್ಲಾ, ಗುಡ್ಡ ಇದೆ ನಮ್ಮ ಹಿಂದೆ. ನಮ್ಮ ಹಿರಿಯರಿದ್ರೆ ನಾವು ಯಾವತ್ತೂ ಹೆದರೋದಿಲ್ಲ, ಭಯ ಪಡೋದಿಲ್ಲ. ಗುಡ್ಡನೆ ಎಲ್ಲಿ ಇದೆ? ಈ ಊರಿನ ಭಾಗನೆ ಎಲ್ಲಿ ಇದೆ? ಇಂತಹ ಪರಿಸ್ಥಿತಿ ಆಗಬಾರ್ದು.